ಹೇಳ್ರಪ್ಪ. ಅದನ್ನ ಹೇಳಿದ ಅವಾಗಲೇ ಅಂತವ್ರಿಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ನಮಗ್ ಬಿಳಿಗಡ್ಡ ಬಿಳಿ ಕೂದಲು ವಯಸ್ಸಾಗ್ಬಿಡ್ತದೆ ಅಷ್ಟೊತ್ತಿಗೆ. ಯಾರ್ಯಾರಿಗೆ ಬಕೆಟ್ ಹಿಡಿದು ಕಮೆಂಟ್ ಎಲ್ಲ ರಿಪ್ಲೈನು ಕೊಡಬಾರ್ದು, ಅದ್ ನೋಡಕ್ ಹೋಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೇನು ಕಿಸ್ಸಕ್ ಆಗಿರೋಲ್ಲ, ಅವ್ರಿಗೇನು ಮಾಡಕ್ ಆಗಿರಲ್ಲ, ಅವ್ರ ಕೆಲಸ ಅವ್ರೇನು ದಬಕ್ ಆಗಿರಲ್ವಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಏನೋ ಫಸ್ಟ್ರೇಷನ್ ಇಲ್ಲಿ ತಗೊಂಬಂದಾಗ ಒಂದು ಕಮೆಂಟ್ ಹಾಕ್ತಾರೆ ಅಷ್ಟೇ. ಕಮೆಂಟ್ ಹಾಕಿ 100 ರೂಪಾಯಿ ಕೊಡೋದಕ್ಕಾಗಿಲ್ಲ. ಸುಮ್ಮನೆ ಒಂದ್ ವಯಸ್ಸು ಇರುತ್ತೆ, ಒಂದ್ ಡೇಟಾ ಇರುತ್ತೆ, ಉಜ್ಜಾಡ್ತಾರೆ, ಒಂದ್ 10 ಕಮೆಂಟ್ಗಳು ಹಾಕೊಂಡು ಹೋಗ್ತಾರೆ. ಓದೋರು ಓದ್ತಾರಲ್ಲ ಅವರು ಕೆಲಸ ಇರಲ್ಲ ಅಂತ. ಓದೋರು ಕಮೆಂಟ್ಸ್ ಓದೋರು ಕುಯ್ದು ಬಿಡ್ತೀನಿ. ಕಿಡಿಬೇಕು. ನಮ್ಮ ಅಪ್ಪನೇ ಒಂದು ಬ್ರ್ಯಾಂಡ್ ಸ್ವಾಮಿ, ನಮ್ಮ ಅಪ್ಪನೇ ಬುಲೆಟ್ ಅನ್ನೋದೇ ಒಂದು ಬ್ರ್ಯಾಂಡ್. ಯಾರಿಗೂ ಬಕೆಟ್ ಇಟ್ಕೊಂಡು ಬಸಬೇಕಾಗಿಲ್ಲ. ಅಷ್ಟೇ ಅದು ಬಾಸ್ ಮೇಲೆ ಇರೋದು. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ಹಾಕಿ ಒಂದು ಶೋಗೆ ಹೋಗ್ತೀನಿ, ಅಲ್ಲೂ ಹೇಳಿದ್ದೆ ನಂಡಿ ಬಾಸ್ ಅಭಿಮಾನಿ ಅಂತ. ಇವತ್ತು ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ. ಅವತ್ತು ಫ್ಯಾಮಿಲಿ ಅಂತ ಹೇಳಿದ್ರೆ ಇವತ್ತು ಫ್ಯಾಮಿಲಿ ಅಂತ ಹೇಳ್ತೀನಿ, ಮುಂದಕ್ಕೂ ಫ್ಯಾಮಿಲಿ ಅಂತ ಹೇಳ್ತೀನಿ. ಈಗ ಬೇಕು ಒಂದ್ ಕೆಲಸ ನಾನು ಮಾಡಿದ್ರೆ ಅವ್ರ ಮುಂದೆ ಒಂದು ನಿಂತ್ಕೊಳ್ಳೋಕೆ ನನಗೊಂದು ಬೇರೆ ಇರುತ್ತೆ, ನನಗೊಂದು ಖುಷಿ ಅನ್ನೋದಿರುತ್ತೆ. ಒಂದ್ ಕೆಲಸ ಅನ್ನೋದಿರ್ಬೇಕು ನನ್ನ ಕೈಲೂ. ಅಷ್ಟೇ ಗುರು. ನಾನು ಏನೋ ಮಾಡಿದ್ರೆ ಅವ್ರ ಪರ ಹೋಗಿ ಅವ್ರ ಜೊತೆ ಹೋಗಿ ನಿಂತ್ಕೊಂಡಾಗ ಏನ್ ಅನ್ಸ್ಬಿಡುತ್ತೆ ಅಂತ ಹೇಳಿದ್ರೆ ಅದು ಅನ್ಕೊಂತಾರೆ ಒಂದು ಬಕೆಟ್ ಹಿಡಿತಿದ್ದಾನೆ ಅಂತ ಹಾಕಿ ವಾರ್ದಂದ್ರೆ ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರದು ತುದಿಲಿ ಕೂತ್ಕೊಂಡ್ಬಿಡ್ಬೇಕು. ಬರೀ ಇಂಥದೆಯ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.